ನಮಸ್ಕಾರ. ಟಿ20 ವಿಶ್ವಕಪ್ನ ಸೂಪರ್ 8ರಲ್ಲಿ ಭಾರತದ ಮುಂದಿನ ಪಂದ್ಯ ಯಾವಾಗ, ಎಲ್ಲಿ, ಯಾರ ವಿರುದ್ಧ, ಎಷ್ಟೊತ್ತಿಗೆ ಗೊತ್ತಾ? ಹೀಗೆ ಟೀಮ್ ಇಂಡಿಯಾದ ನೆಕ್ಸ್ಟ್ ಮ್ಯಾಚ್ನ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ಕೊನೆವರೆಗೂ ನೋಡಿ. ಆದ್ರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಮ್ ಇಂಡಿಯಾದ ಅಪ್ಪಟ ಅಭಿಮಾನಿಗಳಾಗಿದ್ರೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ಅಹಮದಾಬಾದ್ ನಲ್ಲಿ ನಡೆದ ಜಿಂಬಾಬ್ವೆ ವಿರುದ್ಧದ ಮಸ್ಟ್ ವಿನ್ ಮ್ಯಾಚ್ ನಲ್ಲಿ ಭಾರತ ಭರ್ಜರಿ ಜಯ ದಾಖಲಿಸಿದೆ. ಇದರೊಂದಿಗೆ ಸೆಮಿಸ್ ಲೆಕ್ಕಾಚಾರ ಕ್ಲಿಯರ್ ಆಗಿದೆ ಹಾಗೂ ಯಾವ ನೆಟ್ ರನ್ ರೇಟ್ ಕೂಡ ಇದೀಗ ಭಾರತಕ್ಕೆ ಮ್ಯಾಟರ್ ಆಗಲ್ಲ. ಮತ್ತು ಜಿಂಬಾಬ್ವೆ ವಿರುದ್ಧ ಗೆದ್ದಿರುವ ಭಾರತಕ್ಕೆ ಸೆಮಿಸ್ ತಲುಪಲು ಬೇಕಾಗಿರುವುದು ಕೇವಲ ಒಂದು ಸಿಂಪಲ್ ವಿಕ್ಟರಿ. ಆದ್ರೆ ಅದು ಅಂದ್ಕೊಂಡಷ್ಟು ಈಸಿ ಇಲ್ಲ. ಹೌದು, ನಿಮ್ಗೆಲ್ಲ ಗೊತ್ತಿರುವಂತೆ ಟಿ20 ವಿಶ್ವಕಪ್ನ ಸೂಪರ್ 8ರ ಮ್ಯಾಚ್ಗಳು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿವೆ. ಗ್ರೂಪ್ ಸ್ಟೇಜ್ ನಲ್ಲಿ ಸೋಲನ್ನೇ ಕಾಣದೆ ಟೇಬಲ್ ಟಾಪರ್ಸ್ ಆಗಿದ್ದ ಗ್ರೂಪ್ 1ನ ಪಂದ್ಯಗಳಂತೂ ತುಂಬಾ ಎಂಟರ್ಟೈನಿಂಗ್ ಆಗಿದ್ವು ಸ್ನೇಹಿತರೆ. ಮತ್ತೊಂದು ಕಡೆ ಟೂರ್ನಿಯಲ್ಲಿ ಎಲ್ಲಾ ಪಂದ್ಯಗಳನ್ನ ಗೆದ್ದಿರುವ ಸೌತ್ ಆಫ್ರಿಕಾ 4 ತಂಡಗಳನ್ನ ಸಂಪಾದಿಸಿಕೊಂಡು ಗ್ರೂಪ್ 1ರಿಂದ ಸೆಮಿಸ್ ಟಿಕೆಟ್ ಅನ್ನ ಈಗಾಗಲೇ ಬುಕ್ ಮಾಡಿಕೊಂಡಿದೆ. ಆದ್ರೆ ಮತ್ತೊಂದು ಸ್ಥಾನಕ್ಕಾಗಿ 2 ತಂಡಗಳ ನಡುವೆ ಬಿಗ್ ಫೈಟ್ ಎದುರಾಗಲಿದೆ. ಇನ್ನು ಮತ್ತೊಂದು ಕಡೆ ಸೂಪರ್ 8ರ ಸುತ್ತಿನಲ್ಲಿ 2 ಮ್ಯಾಚ್ ಆಡಿರುವ ಭಾರತ 1 ಸೋಲು ಹಾಗೂ 1 ಗೆಲುವು ಪಡೆದುಕೊಂಡು ಈಗ ಸೆಮಿಸ್ ತಲುಪಲು ಎದುರು ನೋಡುತ್ತಿದೆ. ಮತ್ತು ಟೀಮ್ ಇಂಡಿಯಾ ತನ್ನ ಮುಂದಿನ ಪಂದ್ಯದಲ್ಲಿ ಬಲಿಷ್ಠ ವೆಸ್ಟ್ ಇಂಡೀಸ್ ತಂಡವನ್ನ ಎದುರಿಸಲಿದೆ ಸ್ನೇಹಿತರೆ. ಸಂಡೇ ನಡೆಯಲಿರುವ ಈ ಬಿಗ್ ಬ್ಯಾಟಲ್ ನಲ್ಲಿ ಟೂರ್ನಿಯ ಮತ್ತೊಂದು ಸೆಮಿಸ್ ತಂಡ ಯಾವುದು ಎಂಬುದು ಡಿಸೈಡ್ ಆಗಲಿದೆ. ಹೌದು, ಭಾರತ ಮತ್ತು ವೆಸ್ಟ್ ಇಂಡೀಸ್ ನಡುವಿನ ಟಿ20 ವಿಶ್ವಕಪ್ನ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯ ಅಂದ್ರೆ ಸೂಪರ್ 8ರ ಪಂದ್ಯ ಇದೇ ಮಾರ್ಚ್ 1ರಂದು ಅಂದ್ರೆ ಬರುವ ಭಾನುವಾರ ನಡೆಯಲಿದೆ. ಭಾರತ ಹಾಗೂ ವಿಂಡೀಸ್ ನಡುವಿನ ಈ ಹೈ ವೋಲ್ಟೇಜ್ ಪಂದ್ಯಕ್ಕೆ ಕಲ್ಕತ್ತಾದ ಈಡನ್ ಗಾರ್ಡನ್ಸ್ ಸ್ಟೇಡಿಯಂ ಆತಿಥ್ಯ ವಹಿಸಲಿದೆ. ಇನ್ನು ಈ ಪಂದ್ಯ ಭಾರತೀಯ ಕಾಲಮಾನದ ಪ್ರಕಾರ ಸಂಜೆ 7 ಗಂಟೆಗೆ ಆರಂಭಗೊಳ್ಳಲಿದ್ದು ಅದಕ್ಕೂ ಮುನ್ನ 6:30ಕ್ಕೆ ಟಾಸ್ ಪ್ರಕ್ರಿಯೆ ಜರುಗಲಿದೆ ಹಾಗೂ ಈ ಪಂದ್ಯವನ್ನ ಸ್ಟಾರ್ ಸ್ಪೋರ್ಟ್ಸ್ ನೆಟ್ವರ್ಕ್ ಚಾನೆಲ್ಗಳಲ್ಲಿ ನೋಡಬಹುದಾಗಿದೆ. ಅಟ್ ದ ಸೇಮ್ ಟೈಮ್ ಮೊಬೈಲ್ಗಳಲ್ಲಿ ಜಿಯೋ ಹಾಟ್ಸ್ಟಾರ್ ಅಪ್ಲಿಕೇಶನ್ ಮೂಲಕ ಸಂಪೂರ್ಣವಾಗಿ ಉಚಿತವಾಗಿ ವೀಕ್ಷಿಸಬಹುದು. ಇನ್ನು ಈ ಮ್ಯಾಚ್ ಯಾರು ಸೋತರೂ ಕೂಡ ಅವರು ಟೂರ್ನಮೆಂಟ್ ನಿಂದ ರೂಲ್ಡ್ ಔಟ್ ಆಗಲಿದ್ದಾರೆ. ಹೀಗಾಗಿ ಇದು 2 ತಂಡಗಳಿಗೂ ಕೂಡ ಡೂ ಆರ್ ಡೈ ಮ್ಯಾಚ್ ಅಂತಾನೆ ಹೇಳ್ಬಹುದು. ಮತ್ತೊಂದು ಕಡೆ ಟಿ20 ವಿಶ್ವಕಪ್ ಅಂತ ಬಂದಾಗ ಕಲ್ಕತ್ತಾದ ಈಡನ್ ಗಾರ್ಡನ್ಸ್ ಸ್ಟೇಡಿಯಂನಲ್ಲಿ ವೆಸ್ಟ್ ಇಂಡೀಸ್ ಒಂದೇ ಒಂದು ಪಂದ್ಯವನ್ನ ಸೋತಿಲ್ಲ. ಹೀಗಾಗಿ ಭಾರತಕ್ಕೆ ಮತ್ತೊಮ್ಮೆ ಇದೀಗ ಅಗ್ನಿ ಪರೀಕ್ಷೆ ಎದುರಾಗಲಿದೆ. ಮತ್ತು ಆ ಕಡೆ ವೆಸ್ಟ್ ಇಂಡೀಸ್ ಈ ವರ್ಷದ ವಿಶ್ವಕಪ್ ನಲ್ಲಿ ಉತ್ತಮ ಪ್ರದರ್ಶನ ನೀಡ್ತಾ ಇದೆ ಸ್ನೇಹಿತರೆ. ಬ್ಯಾಟಿಂಗ್ ಬೌಲಿಂಗ್ ವಿಭಾಗದಲ್ಲಿ ಬಲಿಷ್ಠವಾಗಿ ಕಾಣಿಸಿಕೊಳ್ತಾ ಇದೆ. ಹೀಗಾಗಿ ಭಾರತಕ್ಕೆ ಬಿಗ್ ಫೈಟ್ ಎದುರಾಗೋದಂತೂ ಕನ್ಫರ್ಮ್. ಸಂಡೇ ನಡೆಯಲಿರುವ ಈ ಬಿಗ್ ಬ್ಯಾಟಲ್ ನಲ್ಲಿ ಭಾರತ ಗೆದ್ದು ಸೆಮಿಫೈನಲ್ಗೆ ಕಾಲಿಡುತ್ತಾ ಅನ್ನೋದನ್ನ ಕಾದು ನೋಡೋಣ. ಮತ್ತು ತವರಿನಲ್ಲಿ ನಡೆಯುತ್ತಿರುವ ಈ ಎಡಿಷನ್ ಟಿ20 ವಿಶ್ವಕಪ್ ನಲ್ಲಿ ಭಾರತ ಸೆಮಿಸ್ ತಲುಪುವುದು ತುಂಬಾ ಅನಿವಾರ್ಯ ಸ್ನೇಹಿತರೆ. ನೋಡಿದ್ರಲ್ಲ, ಟಿ20 ವಿಶ್ವಕಪ್ ನಲ್ಲಿ ಭಾರತದ ಮುಂದಿನ ಪಂದ್ಯ ಯಾವಾಗ, ಎಲ್ಲಿ, ಯಾರ ವಿರುದ್ಧ ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಕೂಡಲೇ ವಿಡಿಯೋಗೊಂದು ಲೈಕ್ ಮಾಡಿ. ಇದೇ ರೀತಿ ನಿಮ್ಮ ಪ್ರಕಾರ ವಿಂಡೀಸ್ ವಿರುದ್ಧದ ಈ ಪಂದ್ಯ ಭಾರತ ಗೆದ್ದು ಸೆಮಿಸ್ಗೆ ಕ್ವಾಲಿಫೈ ಆಗುತ್ತಾ ಅಥವಾ ಇಲ್ಲವಾ ಎನ್ನುವುದನ್ನ ಎಸ್ ಅಥವಾ ನೋ ಎಂದು ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.